ಏನೋ ಕೃಷ್ಣ, ಡೆಕೋರೇಷನ್ ಡಿಗ್ರಿ ಮಾಡಿದ್ಯೇನೋ? ನೀನು ಮಾಡಿರೋ ಅಲಂಕಾರ ನೋಡ್ತಾ ಇದ್ರೆ ನನ್ಗೆ ಈಗಲೇ ತಿನ್ಬಿಡ್ಬೇಕು ಅನಿಸ್ತಾ ಇದೆ ಕಣ. ಅಣ್ಣ ತಪ್ಪು, ಹಸ್ವೆ ಬೇರೆ ಸೌಂದರ್ಯನೇ ಬೇರೆ. ಅದೆಂಗೋ? ಸುಂದರವಾಗಿರೋ ಮೀನ್ನ ತವ ಮೇಲೆ ಹಾಕಿ ಫ್ರೈ ಮಾಡ್ಕೊಂಡು ತಿನ್ನಲ್ವಾ? ಮುದ್ದಾಗಿರೋ ಮೇಕೆನ ಬಿರಿಯಾನಿ ಮಾಡಲ್ವಾ? ಅಲರಾಮ್ ತರ ಕೂಗೆಪ್ಸೋ ಕಲರ್ಫುಲ್ ಹುಂಜನ ನಾವು ಕಬಾಬ್ ಮಾಡಲ್ವಾ? ಏ ಬಿಡ 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 ಬಿಡ. ಲೇ, ನಿನ್ ತತ್ವನ ಕೇಳ್ತಾ ಇದ್ರೆ ನನ್ ತಲೆ ಮಾಂಸನ ನಾನೇ ತಿಂದಾಗ ಆಗ್ತಾ ಇದೆ ಕಣ. ಇರ ಒಂದ್ ರೌಂಡ್ ಕುಡಿದು ಬಿಡ್ತೀನಿ. ನಾಗೇಂದ್ರಣ್ಣ, ಅಬ್ಬ ಈಗ ಜೀವ ಬಂತು. ಅಯ್ಯೋ ಯಜಮಾನ್ರೆ, ನೀವ್ ಯಾವಾಗ ಬಂದ್ರಿ? ನೀವ್ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಏಯ್ ಅದೆಲ್ಲ ಆಮೇಲೆ ಮಾತಾಡೋಣ. ಇನ್ನೊಂದು ಪೆಗ್ ಹಾಕೋ, ತಗೊಳ. ನೀನೊಂದು ಪೆಗ್ ತಗೋ, ನೀನೊಂದು ಪೆಗ್ ತಗೊಳ. ಇಲ್ಲ ಯಜಮಾನ್ರೆ. ಏನಣ್ಣ ಇತ್ತೀಚೆಗೆ ನೀನು ನಮ್ ಕ್ಲಬ್ಗೆ ರೆಗ್ಯುಲರ್ ಆಗಿ ಬರಕ್ ಶುರು ಮಾಡ್ಬಿಟ್ಟಿದ್ಯಾ? ಯಾಕಣ್ಣ? ಹೇಳ್ತೀನಿ ಇನ್ನೊಂದು ಪೆಗ್ ಹಾಕು. Cheers, cheers. ಅಯ್ಯೋ ಅಯ್ಯೋ ಯಜಮಾನ್ರೆ, ನಿಧಾನ. ಮೋಸ್ಟ್ಲಿ ಅಮ್ಮೋರು ನಿಮ್ಮನ್ನ ನೆನ್ಸ್ಕೊತಿದ್ದಾರೆ ಅಂತ ಅನ್ಸುತ್ತೆ. ಅಣ್ಣ ಯಾಕಣ್ಣ ನೀನು ಅಮ್ಮವ್ರೇನಾದ್ರು ಕಿತ್ತಾಡ್ಕೊಂಡ್ರ? ಲೈ, ನಾನು ಹೋಗಿ ನಮ್ ನಾಗೋತ್ರ ಜಗಳಾಡಕ್ಕಾಗತ್ತೇನಾ? ಮತ್ ಯಾಕಣ್ಣ ಇಷ್ಟೊಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ಯಾ? ಗೋಪು, ಅಣ್ಣ ನಮ್ ನಾಗು ಆ ಹುಡುಗಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳ ಕಣ. ಬಂದಿರೋ ಹುಡುಗಿ ಸುರ್ಬಿ ಅಂತಾನೆ ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಅವಳ ಮೇಲೆ ಕೂಗಾಡಬಾರ್ದು, ಕೋಪ ಮಾಡ್ಕೋಬಾರ್ದು, ಹೀಗೆಲ್ಲ ಆಣೆ ಮಾಡಿಸ್ಕೊಂಡ್ಬಿಟ್ಟಿದ್ದಾಳೆ ಕಣ. ಅಲ್ಲ ಯಜಮಾನ್ರೆ, ಅವ್ರ ವಿರುದ್ಧ ನೀವ್ ಒಬ್ರೇ ಮಾತಾಡ್ತಿದ್ದು, ಇವಾಗ ಅಮ್ಮವರು ನಿಮ್ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಇದ್ ಸರಿ ಇಲ್ಲ ಬಿಡಿ. ಲೇ, ನಿನಗೆ ಅರ್ಥ ಆಗ್ತಾ ಇರೋದು ನಮ್ ನಾಗುಗೆ ಅರ್ಥ ಆಗ್ತಿಲ್ಲ ಕಣ. ಮೊದ್ಲೇ ಅವಳ ಮನಸ್ಥಿತಿ ಸರಿ ಇಲ್ಲ. ಡಾಕ್ಟರ್ ಬೇರೆ ಅವಳನ್ನ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಈ ಸಂಬಂಧನೇ ಇಲ್ಲದೆ ಇರೋರ ಮೇಲೆ ಅನುಕಂಪ ಬರುತ್ತೆ ಹೊರತು ಪ್ರೀತಿ ಆಗೋ ಬರುತ್ತೆ? ಅವಳನ್ನ ನೋಡಿದಾಗೆಲ್ಲ ನಂಗೊಂಥರ ಜೀವ ಹಿಂಡ್ದಂಗೆ ಆಗುತ್ತೆ ಕಣ. ನನ್ನ ಸುರ್ಬಿ ಇದ್ದಿದ್ರೆ, ನನ್ನ ಬಂಗಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ಸುತ್ತೆ. ಅದಕ್ಕೆ ಕಣ ಮನ್ಸು ತಡಿತಾ ಇಲ್ಲ. ಪೆಗ್ ಮೇಲ್ ಪೆಗ್ ಹಾಕ್ಬೇಕು ಅಂತ ಅನಿಸ್ತಿದೆ. ಅಣ್ಣ ಯಾಕೋ ನೀನು ಪೆಗ್ ಮೇಲ್ ಪೆಗ್ಗು ಅಂತ ಯಾಕೋ ಬರೀ ಪೆಗ್ ಕುಡಿಯೋ ತರ ಇಲ್ವಲ್ಲ ನೀನು? ಅಣ್ಣ ಚಿಂತೆಯಿಂದ ಚಟ ಜಾಸ್ತಿ ಆಗ್ಬಿಟ್ರೆ ಚಟ್ಟದ ಮೇಲೆ ಕೂರಿಸ್ಬಿಡ್ತಾನ. ಮತ್ ಮನ್ಸಿಗೆ ಹೇಗೋ ಸಮಾಧಾನ ಮಾಡ್ಕೋಬೇಕು ಗೋಪು? ಅಯ್ಯೋ, ನಿಮ್ಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂದಮೇಲೆ ಇನ್ನು ನಮ್ ಚಿಕ್ಕ ಯಜಮಾನ್ರು ಎಷ್ಟು ನೊಂದ್ಕೊಂಡಿರ್ಬೇಡ. ಲೇ ಕೃಷ್ಣ, ಅವ್ರು ಮರಿಬೇಕು ಅಂತಿದ್ರೆ ನೀನೇ ಯಾಕೋ ನೆನಪಿಸ್ತಾ ಇದೀಯಾ? ಲೇ, ನೀನು ಬರೀ ಸೈಡ್ಸ್ನ ಡೆಕೋರೇಷನ್ ಮಾಡು ಅಷ್ಟೇ ಸಾಕು. ಮನೆ ವಿಚಾರನೆಲ್ಲ ಡೆಕೋರೇಟ್ ಮಾಡಕ್ ಹೋಗ್ಬೇಡ ಕಣ. ಹೇಯ್, ಅವ್ನು ಹೇಳ್ತಾ ಇರೋದ್ರಲ್ಲಿ ತಪ್ಪೇನೋ ಇದೆ ಗೋಪು. ನಮ್ ನಾಗನೊಬ್ಬಳನ್ ಬಿಟ್ರೆ ಮನೆಯಲ್ಲಿರೋರೆಲ್ಲರೂ ಆ ಹುಡುಗಿ ಬಗ್ಗೆ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಅವಳನ್ನ ಮನೆಯಿಂದ ಆಚೆ ಹಾಕೋವರೆಗೂ ಯಾರಿಗೂ ನೆಮ್ಮದಿನೇ ಇಲ್ಲ ಕಣೋ. ಆದ್ರೆ ಕಳ್ಸೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ಅದಕ್ಕೆ ನನ್ನ ಮೈಂಡಿಂದಾನೆ ಅವಳನ್ನ ಆಚೆ ಕಳ್ಸೋ ಪ್ರಯತ್ನ ಪಡ್ತಿದ್ದೀನಿ. ಇನ್ನೊಂದು ಪೆಗ್ ಹಾಕೋ. ಅಣ್ಣ ಬೇಡ ಕಣ್ಣ. ಏಯ್, ಹಾಕು ಅಂದ್ರೆ ಹಾಕ್ಬೇಕು, ಇಲ್ಲ ಅಂದ್ರೆ ನಿನಗೆ ಹಾಕ್ಬಿಡ್ತೀನಿ. ಅಯ್ಯೋ ಅಣ್ಣ, ಅವ್ರು ಹಿಂಗಾದ್ರೂ ಅವ್ರ ನೋವ್ನ ಮರೀಲಿ, ಹಾಕಣ. ಅಯ್ಯ ಸುಮ್ಮನೆ ನೀನು ಗೊತ್ತಾಗಲ್ಲ, ಜಾಸ್ತಿ ಕುಡಿಬಾರ್ದು. ಅಯ್ಯವ್ವಾ, ಅಯ್ಯ ಅಣ್ಣ ಅಣ್ಣ ಬೇಡ ಅಣ್ಣ. ಅಯ್ಯೋ ಯಜಮಾನ್ರೆ. ಅಯ್ಯ ಅಯ್ಯ ಅಣ್ಣ 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 ಅಣ್ಣ
ಅಯ್ಯ ಅಣ್ಣ ಬಿಡೋಣ ಸಾಕು ಮಾಡೋಣ. ನಮ್ ನಾಗು ನನ್ನ ಬಾಯಿ ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾಳೆ ಕಣ. ಅಯ್ಯ ಅಣ್ಣ ಅಣ್ಣ ಕಟ್ಟಾಕ್ಬಿಟ್ಟಿದ್ದಾಳೆ ಕಣ. ಗೋಪು ಗೋಪು ಲೇ ಕೃಷ್ಣ, ಗೋಪು. ಅಯ್ಯಯ್ಯ 2-3 ದಿನದ ಬಂದಿಲ್ವಲ್ಲ ಅಂತ ಖುಷಿ ಪಟ್ರೆ 2-3 ದಿನದ್ದು ಒಟ್ಟಿಗೆ ಸೇರಿ ಕುಡ್ಕೊಂಬಿಟ್ರಲ್ಲ. ಅಣ್ಣ ಇನ್ನೂ ಅರ್ಧ ಬಾಟ್ಲ್ ಇದೆಯಲ್ಲ ಅದ್ರಲ್ಲಿ ಹಾಕ್ಲಾ? ಏಯ್ ಈಗ ನೀನು ಹಾಕೊಟ್ರದೇ ತುಂಬ ಚೆನ್ನಾಗಿದೆ ಕಣ. ಏಯ್ ಎಣ್ಣೆಗೆ ನೀರು ಹಾಕಂಗೆ ಕುಡಿತಿದ್ ನಮ್ಮ ಬಾಣ್ಲಿನಾಗೆ ಅಂತ ನನ್ನ ಕುಡಿಯೋ ಥರ ಮಾಡ್ಬಿಟ್ಟಲ್ಲ. ಏ ಅಣ್ಣ ಅದಕ್ಕೆ ಕಾರಣ ನಾನಲ್ಲ, ಆ ಹುಡುಗಿ. ಏನ್ ಕರ್ಮಲ್ಲ ಇಲ್ಲ ಹೋಗಪ್ಪ. ಛೀ ಲೇ ಗೋಪು. ಅಣ್ಣ ಹ ಅಣ್ಣ ನೀನೇ ಸರಿಯಾಗಿ ಯೋಚನೆ ಮಾಡಿ ನೋಡು, ಆ ಹುಡುಗಿ ಮನೆಗೆ ಬಂದ್ಮೇಲೆ ಮನೆ ಆಗೇ ಇಲ್ಲ. ಸುರಭಿ, ಹಾಮ. ಅಂತೂ ನನ್ನ ಮಗಳ ಮುಖದಲ್ಲಿ ಇಷ್ಟು ದಿನದ ಮೇಲೆ ಒಂದು ನಾಚಿಕೆ ನಗು ಕಾಣಿಸ್ತಾ ಇದೆ. ನಾವು ಹಾಕಿದ ಪ್ಲಾನು ಸಕ್ಸಸ್ ಆಯ್ತು ಅನಿಸ್ತಾ ಇದೆ ಅಲ್ವಾ? ಒಂದ್ ಲೆಕ್ಕದಲ್ಲಿ ಸಕ್ಸಸ್ ಆಯ್ತು ಕಣಮ್ಮ. ಏನಂತಾರೆ ನಮ್ಮ ಅಳಿಯಂದ್ರು? ಹೌದು, ಇವತ್ತೆಲ್ಲ ನೀನು ಅಳಿಯಂದ್ರಿಂದ ಬಿದ್ದಿದೀಯಲ್ಲ, ನಾಳೆ ಅವರು ನಿನ್ನಿಂದ ಬೀಳೋ ಚಾನ್ಸಸ್ ಏನಾದ್ರೂ ಇದೆಯಾ? ನೀನೇನಮ್ಮ, ನಾವ್ ಒಳ್ಳೆ ಹೊಸದಾಗಿ ಮದ್ವೆ ಆಗಿರೋರು ಅನ್ನೋ ತರ ಕೇಳ್ತಿದ್ಯಲ್ಲ. ಅಲ್ವೇ, ನಿನಗೀಗ ಹೊಸ ರೂಪ ಬಂದಿದೆ ಅಂದ್ಮೇಲೆ ಹೊಸ ಮದ್ವೆ ಆದಾಗೆ ಲೆಕ್ಕ ಅಲ್ವಾ? ನಿನ್ ಮೇಲೆ ಅಳಿಯಂದ್ರು ಕೋಪ ಮಾಡ್ಕೊಳ್ಳೋದಾಗ್ಲಿ ಕೂಗೋಡೋದಾಗ್ಲಿ ಮಾಡಿಲ್ಲ ತಾನೆ? ಇಲ್ಲಮ್ಮ, ನೀನ್ ಅದೇನ್ ಮ್ಯಾಜಿಕ್ ಮಾಡಿದ್ಯೋ ಗೊತ್ತಿಲ್ಲ. ನಾನ್ ಏನ್ ಕೇಳಿದ್ರು ಸಾವಕಾಶವಾಗಿ ಸಮಾಧಾನವಾಗಿ ಸ್ವಲ್ಪನೂ ಇರಿಟೇಟ್ ಆಗದೆ ಕೂಲಾಗಿ ಉತ್ತರ ಕೊಟ್ಟ. ಇನ್ನೊಂದ್ 2 ವಾರ ಹೀಗೆ ಜೊತೆ ಕಳೆದ್ಬಿಟ್ರೆ ಖಂಡಿತ ಅವ್ನ್ ನಮ್ ಟ್ರ್ಯಾಕಿಗೆ ಬಂದ್ಬಿಡ್ತಾನೆ. ಆದ್ರೆ ಅದ್ರ ಮಧ್ಯದಲ್ಲಿ ಈ ಶಿವಾನಿ ತರ ಅಡಚಣೆ ಇರಬಾರ್ದು ಅಷ್ಟೆ. ಏನು, ಶಿವಾನಿ ಮನೆಗ್ ಬಂದಿದ್ಲಾ? ಹೌದಮ್ಮ. ಇನ್ನೇನ್ ನಾನು ಸೂರ್ಯ ಹತ್ರ ಆಗ್ಬೇಕು ಅನ್ನೋಷ್ಟ್ರಲ್ಲಿ ಅದೆಲ್ಲಿದ್ಲೋ ಗೊತ್ತಿಲ್ಲ, ಬಂದ್ ವಕ್ಕರ್ಸ್ಕೊಂಬಿಟ್ಲು. ಅದು ಹೇಗೆ? ಯಾವಾಗ್ಲೂ ನಾವ್ ಇಲ್ಲದೆ ಇರೋ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತಾಳಲ್ಲ ಅವಳು. ಅವಳಿಗೆ ಯಾರಾದ್ರೂ ಏನಾದ್ರೂ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರಾ ಅಂತ? ಏನೋ ಗೊತ್ತಿಲ್ಲ ಅಮ್ಮ, ನಮ್ ಬ್ಯಾಡ್ ಟೈಮ್ ಅಷ್ಟೆ. ಅವಳು ಬಂದಿದ್ದಾಳೆ ಅಂದ್ಮೇಲೆ ಏನಾದ್ರೂ ಕಿರಿಕಿರಿ ಆಗಿರ್ಬೇಕಲ್ವಾ? ಕಿರಿಕ್ ಮಾಡ್ದೇ ಇರ್ತಾಳಾ? ನನ್ನ ಹತ್ರ ಬಂದ್ಬಿಟ್ಟು ನೀನ್ ಯಾವ್ದೇ ಕಾರಣಕ್ಕೂ ಸೂರ್ಯನ ಮುಟ್ಟಿ ಮಾತಾಡ್ಸ್ಬಾರ್ದು, ಇನ್ಮೇಲೆ ಏನಿದ್ರು ನೀನು ಸೂರ್ಯ ದೂರನೇ ಇರ್ಬೇಕು ಅಂತ ನಂಗೆ ವಾರ್ನಿಂಗ್ ಕೊಡ್ತಾಳೆ. ತೆಗೆದು 4 ಬಾರಿಸ್ಬೇಕಾಗಿತ್ತು. ಬಾರ್ಸಕ್ ಆಗಲ್ಲ ಅಂತಾನೆ ಮುಖಕ್ ಹೊಡೆದಾಗೆ ಹೇಳಿದೀನಿ. ಇದು ನನ್ನ ಮನೆ, ಸೂರ್ಯ ನನ್ನ ಗಂಡ. ನನ್ನ ಗಂಡನ್ ಮೈ ಮುಟ್ಟಕ್ಕೆ ಯಾರ್ ಪರ್ಮಿಷನ್ ತಗೋಬೇಕಾಗಿಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ದೆ. ಅಲ್ಲಮ್ಮ, ನಾನು ನನ್ ಗಂಡನ್ ಮೈ ಮುಟ್ಟಿದ್ರೆ ಇವಳು ಉರಿಯತ್ತಲ್ಲಮ್ಮ. ಅಲ್ಲ, ನನ್ ಮುಂದೆ ಇರಿಟೇಷನ್ ತೋರಿಸ್ತಾಳಲ್ಲಮ್ಮ. ಎಷ್ಟಿರ್ಬೇಡ ಅವಳಿಗೆ. ಅವಳ ಉದ್ದೇಶ ಏನು ಅಂತ ಗೊತ್ತಲ್ವಾ? ಇಂಥವಳಿಗೆ ಈ ರೀತಿನೇ ಮರ್ಯಾದೆ ಕೊಡ್ಬೇಕು. ಆ ವಿಷಯ ಬಿಟ್ಟಾಕೆ, ಈಗ ಹೇಗಿದ್ರು ನಿನ್ನ ಅಳಿಯಂದ್ರ ಮಧ್ಯೆ ಹೊಸ ನಂಟು ಶುರು ಆಗ್ತಿದೆ. ಇದನ್ನ ಇಲ್ಲಿಗೆ ಬಿಡಬೇಡ. ಆದಷ್ಟು ಅಳಿಯಂದ್ರನ್ನ ಫಾಲೋ ಮಾಡು. ಅವರಿಗೆ ಹಳೆದೆಲ್ಲ ನೆನ್ಪಾಗೋವಾಗ ನಡ್ಕೋ. ಖಂಡಿತ ಅಳಿಯಂದ್ರ ನಿನ್ನ ಒಪ್ಕೋತಾರೆ. ಅಲ್ಲಮ್ಮ, ಫಾಲೋ ಮಾಡೋದು ಅಂದ್ರೆ ಏನಮ್ಮ? ನಿನ್ನ ಎಲ್ಲ ನಾನೇ ಹೇಳ್ಕೊಡ್ಬೇಕು ನಿನಗೆ. ಅಳಿಯಂದ್ರು ಬೆಳಿಗ್ಗೆ ಎದ್ದ ತಕ್ಷಣ ಜಾಗಿಂಗ್ ಹೋಗ್ತಾರಾ? ಮಧ್ಯಾಹ್ನ ಊಟ ಆದ್ಮೇಲೆ ವಾಕಿಂಗ್ ಹೋಗ್ತಾರಾ? ಸಂಜೆ ಒಂಟಿಯಾಗಿ ಕೂತ್ಕೊಂಡು ಪುಸ್ತಕ ಓದ್ತಾರಾ?